ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹರಣ್ ಯೂಟ್ಯೂಬ್ ಚಾನಲ್. ಸಮಯ ಇವಾಗ ಬೆಳಿಗ್ಗೆ 4 ಗಂಟೆ. ಏನಪ್ಪ ಇಷ್ಟು ಬೆಳಿಗ್ಗೆ ಎದ್ದು ಏನು ಮಾಡ್ತಾಯಿದ್ದೀಯ ಅನ್ಬೋದು. ಹೌದು, ಇವಾಗ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಎದ್ದು ವಿಡಿಯೋ ಮಾಡ್ತಾಯಿದ್ದೀನಿ. ನಮಗೆ ಯಾವಾಗ ಏನು ಅನಿಸುತ್ತೋ ಅದನ್ನು ಮಾಡಿದ್ರೇ ಸಮಾಧಾನ ಆಗೋದು. ಓಕೆ ಫ್ರೆಂಡ್ಸ್, ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಬಂದು ಬಡವ ಶ್ರೀಮಂತ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಓಕೆ, ಇನ್ಯಾಕೆ ತಡ ಮಾಡೋಣ, ಬನ್ನಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ವಿಡಿಯೋ. ಮನುಷ್ಯ ಹುಟ್ಟಬೇಕಾದ್ರೆ ಬಡವನಾಗಿ ಹುಟ್ಟೋದು ಅವನ ತಪ್ಪಲ್ಲ, ಬಟ್ ಸಾಯಬೇಕಾದ್ರೆ ಬಡವನಾಗಿ ಸಾಯ್ತಾನಲ್ಲ, ಖಂಡಿತ ಅದು ಅವನ ತಪ್ಪು. ಯಾಕೆಂದರೆ ದೇವರು ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಒಂದಲ್ಲ ಒಂದು ಟ್ಯಾಲೆಂಟು, ಒಂದಲ್ಲ ಒಂದು ಆಪರ್ಚುನಿಟಿ ಕೊಟ್ಟಿರ್ತಾನೆ. ಅದನ್ನು ಸರಿಯಾದ ಸಮಯದಲ್ಲಿ ಯುಟಿಲೈಸ್ ಮಾಡ್ಕೊಂಡ್ರೆ ಖಂಡಿತ ಜೀವನದಲ್ಲಿ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಫ್ರೆಂಡ್ ನವೀನ್ ಅಂತ. ಸುಮಾರು 19 ವರ್ಷದ ಹಿಂದೆ ಅವನ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಇಬ್ಬರು ಒಂದು ಕಂಪ್ನಿ ಕೂಡ ಜಾಯ್ನ್ ಆದವು, ಟೈಲರ್ ಕೆಲಸ ಮಾಡೋಕ್ಕೆ. ಅಲ್ಲಿ ಒಂದು 3 ಮಂತ್ಸ್ ಮಾಡ್ದು, ಮತ್ತು ಅಲ್ಲಿ ಸೆಟ್ ಆಗಿಲ್ಲ, ಮತ್ತು ಬೇರೆ ಕಡೆ ಹೋದು, ಅಲ್ಲೊಂದು ಕಂಪ್ನಿಲಿ 3 ಇಯರ್ಸ್ ಮಾಡ್ದು, ಮತ್ತು ಅಲ್ಲಿ ಸ್ವಲ್ಪ ಚೆನ್ನಾಗಿ ಕೆಲಸ ಕಲಿತು, ಮತ್ತು ಲಾಸ್ಟ್ ಇನ್ನೊಂದು ಕಂಪ್ನಿ ಸೇರಿಕೊಂಡು ಅಲ್ಲಿ ಒಂದು 8 ವರ್ಷ ಮಾಡೋದು. ಹಿಂಗೆ ಸುಮಾರು 11 ವರ್ಷ ನಾವು 3 ಕಂಪ್ನಿಲೇ ಡ್ಯೂಟಿ ಮಾಡ್ತಾ ಬಂದು, ಬಟ್ ಲೈಫಲ್ಲಿ ಸಕ್ಸಸ್ಸೇ ಬರಲಿಲ್ಲ, ಏನೋ ಚೇಂಜ್ ಓವರ್ ಕೂಡ ಆಗಲಿಲ್ಲ. ಅಲ್ಲಿ ಆಗಿದ್ದು ಸಕ್ಸಸ್ ಬರೀ 5 to 10% ಅಷ್ಟೇ ನಾವು ಸಕ್ಸಸ್ ನೋಡಿದ್ದು. ಇನ್ನು ಇಲ್ಲೇ ಎಷ್ಟು ವರ್ಷ ಮಾಡ್ತಾ ಇರ್ಬೇಕು ನಾವು. ಏನಾದ್ರು ಲೈಫಲ್ಲಿ ಚೇಂಜ್ ಮಾಡಬೇಕಲ್ಲ, ಕೆಲಸ ಏನಾದ್ರು ಲೈಫಲ್ಲಿ ಅಚೀವ್ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಏನು ಮಾಡಬೇಕು ಅಂದರೆ ಬೇರೆ ಕೆಲಸ ಗೊತ್ತಿಲ್ಲ, ಬೇರೆ ಡಿಪಾರ್ಟ್ಮೆಂಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂದರೆ ಅಮೌಂಟ್ ಇಲ್ಲ, ಬಂಡವಾಳ ಇನ್ವೆಸ್ಟ್ ಮಾಡೋಕ್ಕೆ. ಸರಿ, ಹೀಗೆ ಥಿಂಕ್ ಮಾಡಬೇಕಾ ಏನು ಮಾಡಬೇಕು ಅಂತ ಅನ್ನಿಸ್ತು. ಸರಿ, ಇಲ್ಲೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ, ಈ ಕಂಪ್ನಿಯಿಂದ ಬಿಟ್ಟು ಆಚೆ ಹೋದರೆ ಏನಾದ್ರು ಮಾಡ್ಬೋದು ಅಂತ ಅವತ್ತಿಗೆ ಡಿಸೈಡ್ ಮಾಡಿ ಇಬ್ಬರು ಆ ಕೆಲಸ ಬಿಟ್ಟು, ಅಲ್ಲಿಂದ ಕೆಲಸ ಬಿಟ್ಟು ನಾವು ಚೂಸ್ ಮಾಡಿದ ಡಿಪಾರ್ಟ್ಮೆಂಟ್ ಫೀಲ್ಡ್ ವರ್ಕಲ್ಲಿ ಅವನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋದ, ನಾನು ಡೆಲಿವರಿ ಡಿಪಾರ್ಟ್ಮೆಂಟ್ ಬಂದು ಸುಮಾರು 3-4 ವರ್ಷ ಇದೇ ಕೆಲಸ ಮಾಡಿದ್ವು. ಆದರೆ ಇಲ್ಲೂ ಕೂಡ ನಮಗೆ ಸಕ್ಸಸ್ ಬರಲಿಲ್ಲ, ತುಂಬ ಕಷ್ಟ, ಏಳು ಬೀಳುಗಳು ಎಲ್ಲ ನೋಡಿದ್ವು. ಇನ್ನೇನಪ್ಪ ಮಾಡೋದು, ಈ ಕೆಲಸನೇ ಬೇಡ, ಮತ್ತೆ ಬಿಟ್ಬಿಟ್ಟು ವಾಪಸ್ ಅಲ್ಲಿಗೆ ಹೋಗ್ಬಿಡೋಣ ಅನ್ನೋ ಲೆವೆಲ್ಗೆ ಆಗೋಯ್ತು ನಮ್ಮ ಕೆಲಸ. ಯಾಕೆಂದರೆ ಆ ಟೈಮ್ ಕೋವಿಡ್ ಬಂತು, ಬಿಸ್ನೆಸ್ ಕೂಡ ಇರಲಿಲ್ಲ, ಎಲ್ಲ ನಾವು ಮಾಡೋಂಥ ಕೆಲಸನೂ ತುಂಬ ಡೌನ್ ಆಯಿತು. ಸರಿ, ಏನೇ ಆಗಲಿ ಇಟ್ಟೆ ಹೆಜ್ಜೆನ ಹಿಂದೆ ಇಡಬಾರ್ದು ಅಂತ ಅದೇ ಕೆಲಸ ಮುಂದುವರಿಸ್ತು. ಇದೇ ಕೆಲಸದಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಳ್ಳೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದು, ಹಾರ್ಡ್ ವರ್ಕ್ಕಿಂತ ಸ್ಮಾರ್ಟ್ ವರ್ಕ್ ತುಂಬ ಇಂಪಾರ್ಟೆಂಟ್ ಅಂತ ಚೇಂಜ್ ಮಾಡೋದು ಅಂದ್ಕೊಂಡು. ಅವಾಗ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ಇದನ್ನು ನಾವೇ ಏನಾದ್ರು ಓನಾಗಿ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತ ಕೆಳಗೆ ಮಾಡ್ತಾ ಇದ್ದ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ. ಅದನ್ನು ಬಿಟ್ಟು ಅವನೇ ಸ್ವಂತ ಓನಾಗಿ ಸ್ಟಾರ್ಟ್ ಮಾಡ್ದ. ನಾನು ಅಗ್ರಿಕೇಟ್ ಕಂಪ್ನಿಗಳು ಕೆಲಸ ಮಾಡ್ತಾಯಿದ್ದೆ. ನಾನು 70% ಆ ಕಂಪ್ನಿಯಿಂದ ಸ್ವಲ್ಪ ಕಮ್ಮಿ ಮಾಡಿ ಕೆಲಸನ, ಒಂದು 30% ಮಾತ್ರ ಕಂಪ್ನಿ ಕಡೆ ಕೆಲಸ ಮಾಡ್ತಾವ, ಇನ್ನು 70% ನಾನು ಪರ್ಸ್ನಲ್ಲಾಗಿ ಸ್ಟಾರ್ಟ್ ಮಾಡಿದೆ ಮಾಡೋಕ್ಕೆ. ತುಂಬ ಚೆನ್ನಾಗಿದೆ ಇವಾಗ ಲೈಫು, ಅವನದು ಕೂಡ ತುಂಬ ಚೆನ್ನಾಗಿದೆ. ಅದಕ್ಕೆ ಹೇಳೋದು ಫ್ರೆಂಡ್ಸ್, ನಾವು ಯಾವತ್ತೂ ಒಂದೇ ಕೆಲಸ ನಂಬ್ಕೊಂಡು ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ, ಏನಾದ್ರು ಜೀವನದಲ್ಲಿ ಚೇಂಜ್ ಮಾಡಬೇಕು. ಮತ್ತು ಒಂದು ಮಾತು ಹೇಳ್ತಾರೆ ಫ್ರೆಂಡ್ಸ್, ಕತ್ತೆ ಕಂಡುಗವತ್ರನೂ ಏನು ಪ್ರಯೋಜನ, ಅದು ಕತ್ತೆ ಅಂತ ನೆನೆಸ್ಕೊಳುತ್ತೆ, ಕುದುರೆ ಆಗೋಕ್ಕಾಗಲ್ಲ. ಕುದುರೆ ಥರ ಓಡಬೇಕು, ಮೀನ್ಸ್ ನಾವು ಕುದುರೆ ಥರ ಸ್ಮಾರ್ಟ್ ವರ್ಕ್ ಮಾಡಬೇಕು, ಕತ್ತೆ ಥರ ಹಾರ್ಡ್ ವರ್ಕ್ ಮಾಡಬಾರ್ದು. ಸ್ಮಾರ್ಟ್ ವರ್ಕ್ ಮಾಡಿದರೆ ಮಾತ್ರ ಜೀವನದಲ್ಲಿ ಅಚೀವ್ ಮಾಡೋಕ್ಕಾಗತ್ತೆ. ಹಾರ್ಡ್ ವರ್ಕ್ ಎಷ್ಟು ವರ್ಷ ಮಾಡಿದ್ರು ಹಾಗೆ ಇರ್ತೀವಿ. ಯಾಕೆಂದರೆ ನಾವು 11 ವರ್ಷ ಆ ಕಂಪ್ನಿಲಿ 12ರಿಂದ 15 ಅವರು ಎವ್ರಿ ಡೇ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೆವು, ಬಟ್ ಏನೂ ಸಕ್ಸಸ್ ಇಲ್ಲ. ಆದರೆ ಈ ಫೀಲ್ಡಿಗೆ ಬಂದಮೇಲೆ ನಾವು ಮಾಡೋದೇ 5 to 6 ಅವರ್ ಡ್ಯೂಟಿ, ಬಟ್ ಅಲ್ಲಿ ತಗೊತಾ ಇದ್ದು 15,000, ಇವತ್ತು 50,000 ಅಬೋ ಇದೆ. ಬಟ್ ನಮ್ಮ ಫ್ರೆಂಡು 60-70ವರೆಗೂ ತೊಗೊತಾನೆ. ಬಟ್ ಅದಕ್ಕೋಸ್ಕರ ನಾವು ಹಾರ್ಡ್ ವರ್ಕ್ ಬಿಟ್ಟು ಸ್ಮಾರ್ಟ್ ವರ್ಕ್ ಚೇಂಜ್ ಆದಮೇಲೆ ನಮ್ಮದು ಸ್ವಲ್ಪ ಅಚೀವ್ ಕೂಡ ಚೇಂಜ್ ಆಯಿತು. ಹೀಗೆ ಮತ್ತು ದೇವರ ಆಶೀರ್ವಾದನೂ ಕೂಡ ಬೇಕೇ ಬೇಕು. ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂದರೆ ದೇವರ ಆಶೀರ್ವಾದ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಫ್ರೆಂಡ್ ಫಸ್ಟು ದೇವರಂದ್ರೆ ನಂಬ್ತಾ ಇರಲಿಲ್ಲ, ದೇವರೇ ಇಲ್ಲ ನಮ್ಮ ಪಾಲಿಗೆ, ಯಾವಾಗಲೂ ಹಿಂಗೆ ಇರಬೇಕು, ಜೀವನ ಪೂರ್ತಿ ಕಷ್ಟನೇ ಪಡಬೇಕು ಅಂತ ಇದ್ದಾನು. ಇವತ್ತು ಯಾವ ಲೆವೆಲಿಗೆ ದೇವ್ರು ನಂಬ್ತಾನೆ ಅಂದರೆ, ಪ್ರತಿ ಹುಣ್ಣಿಮೆಗೂ ತಿರುವಣ್ಣಾಮಲೆಗೆ ಹೋಗ್ತಾನೆ, ಅರುಣಾಚಲಗೆ ಹೋಗ್ತಾನೆ, ಪೂಜೆ ಮಾಡಿಸ್ತಾನೆ, ಬರ್ತಾನೆ. ಅವನ ಮನೆಯೇ ದೇವ್ರ ಮನೆ ಥರ ಮಾಡಿಬಿಟ್ಟಿದ್ದಾನೆ. ಎಲ್ಲ ದೇವ್ರ ಫೋಟೋ ಇಟ್ಕೊಂಡು ಎವ್ರಿ ಡೇ ಪೂಜೆ ಮಾಡ್ತಾನೆ. ಹಚ್ಚಿರೋ ದೀಪ ವರ್ಷಗಳು ಕಟ್ಟಿ ಇನ್ನೂ ಆರಿಲ್ಲ, ಯಾಕೆಂದರೆ ಪ್ರತಿದಿನ 1 ಲೀಟ್ರ್ ಗಟ್ಟಲೆ ಆಯಿಲ್ ಹಾಕ್ತಾನೆ ದೀಪಕ್ಕೆ, ಅಷ್ಟು ದೈವ ಭಕ್ತ ಆಗಿಬಿಟ್ಟಿದ್ದಾನೆ. ಹಿಂಗೆ ಫ್ರೆಂಡ್ಸ್, ಟೈಮ್ ಎಲ್ಲರನ್ನೂ ಯಾವಾಗ ಬೇಕಾದ್ರೂ ಚೇಂಜ್ ಮಾಡುತ್ತೆ. ಅದಕ್ಕೆಲ್ಲ ಕಾರಣ ಸಕ್ಸಸ್ ಅನ್ನೋದು ಬರಬೇಕು ಜೀವನದಲ್ಲಿ. ಈ ಸಕ್ಸಸ್ ಬರಬೇಕು ಅಂದರೆ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕು ತುಂಬ ಇಂಪಾರ್ಟೆಂಟು. ಜೊತೆಗೆ ತಂದೆ ತಾಯಿ ಆಶೀರ್ವಾದ ಕೂಡ ಬೇಕೇ ಬೇಕು. ಯಾವುದೂ ಇಲ್ಲ ಅಂದರೆ ಒಬ್ಬನೇ ಜೀವನದಲ್ಲಿ ಅಚೀವ್ ಮಾಡ್ತೀನಿ ಅಂದರೆ ತುಂಬ ಕಷ್ಟ. ಮತ್ತು ಇನ್ನೊಂದು ವಿಚಾರ ಸ್ನೇಹಿತರೆ, ನಾವು ಅವತ್ತು ಕೆಲಸ ಮಾಡ್ತಿದ್ದ ಕಂಪ್ನಿಲಿ ನಮಗೆ ಬರೋ ಸ್ಯಾಲರಿಲಿ
ನಮ್ಮ ಪಾಕೆಟ್ ಮನಿಗೆ ಅಂತ ಜಸ್ಟ್ 100 ರುಪೀಸ್ ಎತ್ತಿಟ್ಕೊತಾ ಇದ್ದು ನಾನು ನನ್ನ ಫ್ರೆಂಡು. ಆ 100 ರುಪೀಸ್ನ ನಾವು 1 ಮಂತ್ ಕೂಡ ಯೂಸ್ ಮಾಡ್ತಾಯಿದ್ದೆವು ಫುಲ್ಲು. ನಿಜ, ಇದು ರಿಯಲ್ ಫ್ಯಾಕ್ಟು. ಸುಳ್ಳು ಹೇಳ್ತೀವಿ ಅಂತ ಹೇಳ್ಬೋದು, ಇಲ್ಲ ನಿಜವಾಗ್ಲೂ ಇದು ರಿಯಲ್ಲು. ಏಕೆಂದರೆ ಆ 100 ರುಪೀಸ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟು. ಅದರಲ್ಲೇ ನಾವು ಜಸ್ಟ್ ಕಂಪ್ನಿಗೆ ವಾಕಬಲಲ್ಲಿ ಹೋಗ್ತಾಯಿದ್ದು, ವಾಕಬಲಲ್ಲಿ ಬರ್ತಾಯಿದ್ದು. ಸಂಜೆ ಬರ್ತಾ ಆ 100 ರುಪೀಸಲ್ಲಿ ಏನಾದ್ರು ಸಂಜೆ ಸ್ನ್ಯಾಕ್ಸ್ ತಿಂದ್ಕೊಂಡು ಬರ್ತಾಯಿದ್ದು. ಎವ್ರಿ ಡೇ 1 ತಿಂಗಳು ಫುಲ್ ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದು. ನಿಜವಾಗ್ಲೂ ತುಂಬ ಕಷ್ಟ ಇತ್ತು ಅವತ್ತಿನ ಲೈಫು. ಬಟ್ ಇವತ್ತು ಎಲ್ಲ ಚೇಂಜ್ ಆಗಿದೆ. ಏನಾದರೂ ಬೇಕಂದರೆ ಅದು ಇಮಿಡಿಯೇಟ್ ತಗೊಳ್ಳೋ ಶಕ್ತಿ ಆ ದೇವ್ರು ಕೊಟ್ಟಾನೆ. ಇಂಥದ್ದು ಬೇಕಂದರೆ ಅಂತ ತಗೊಂಡು ತಿನ್ಬೋದು, ಇಂಥದ್ದು ಹೋಗ್ಬೇಕಂದ್ರೆ ಅಲ್ಲಿ ಆ ಪ್ಲೇಸ್ಗೆ ಹೋಗಿ ಬರ್ಬೋದು. ಅಷ್ಟು ದೇವರು ಆ ಶಕ್ತಿ ಕೊಟ್ಟಾನೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಈ ವಿಚಾರ ಹೇಳ್ಕೊಳಕ್ಕೆ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೀಗೆ ಸಪೋರ್ಟ್ ಮಾಡಿ. ನಿಮ್ಮ ಹೆಲ್ಪ್ ಇದ್ರೇ ನಾವು ಬೆಳೆಯೋಕ್ಕಾಗೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.